ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈಗ ಒಣಗಿರೋ ಎಲೆಗಳನ್ನೆಲ್ಲ ತೆಗೆದುಬಿಟ್ಟು ಇವಾಗ ಪಾಟ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದಾರಲ್ವ, ಹಾಗಾಗಿ ಗಿಡಗಳು ಕೂಡ ತುಂಬ ಅಂದವಾಗಿ ಕಾಣಿಸ್ತಾ ಇರುತ್ತೆ. ಅದರಲ್ಲಿ ಕೂಡ ಬೆಳಗ್ಗೆ ಹೊತ್ತು ಸೂರ್ಯನ ಕಿರಣ ನೇರವಾಗಿ ಗಿಡಗಳ ಮೇಲೆ ಬೀಳೋದ್ಕೂ ಹಾಗೆ ನೀರೆಲ್ಲ ಹಾಕೋದ್ಕೂ ಪಳಪಳ ಅಂತಿರ್ತವೆ. ಅವು ನೋಡಲಿಕ್ಕೆ ಏನೋ ಒಂಥರ ಖುಷಿಯಾಗುತ್ತೆ. ಇನ್ನು ಕರ್ಬೇವಿನ ಗಿಡ ನಾನು ಹೇಳಿದ್ನಲ್ಲ, ಒಂದು ಹುಳ ಬಂದು ತಿಂದು ಎಲೆ ಎಲ್ಲನೂ ಹಾಳು ಮಾಡಿಬಿಟ್ಟಿದೆ ಅಂತ ಹೇಳ್ಬಿಟ್ಟು, ಆ ಹುಳ ಇವತ್ತು ಕಾಣಿಸ್ತು ಆಯಿತಾ. ಅಪ್ಪು ಒಂದ್ಸಲ ತೆಗ್ದಿದ್ದಾರೆ, ಒಂದ್ಸಲ ಏನೊಂದು 2-3 ಸಲ ಹುಳ ತೆಗೆದು ಬಿಸಾಕ್ಬಿಟ್ಟಿದ್ದಾರೆ. ಆದರೂ ಕೂಡ ಮತ್ತೆ ಬಂದು ಸೇರಿಕೊಂಡಿದೆ ನೋಡಿ. ಇದೇ ಅದು ಈ ಥರದ್ದು ದೊಡ್ಡದೆಲ್ಲ ಇರುತ್ತೆ. ಇವತ್ತು ನನಗೆ ಚಿಕ್ಕದು ಕಾಣಿಸ್ತಾ ಅದನ್ನು ಕೂಡ ನಾನು ತೆಗೆದಾಕಿದ್ದೀನಿ. ನೋಡಬೇಕು ಮತ್ತೆ ಏನಾದ್ರೂ ಆ ಗಿಡಕ್ಕೆ ಹುಳ ಬರುತ್ತಾ ಏನು ಅಂತ. ಎಷ್ಟು ಸಲ ತೆಗೆದ್ರೂ ಕೂಡ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ನೋಡಬೇಕು ಈ ಸಲ ಏನಾಗುತ್ತೆ ಅಂತ. ಇನ್ನು ಕಿಚನಲ್ಲಿ ನಾನೊಂದು ಲೈಟ್ ಹಾಕ್ಕೊಂಡಿದ್ದೆ ಅಲ್ವಾ, ಆ ಲೈಟ್ನ ನಾವು ಇತ್ತೀಚೆಗೆ ಜಾಸ್ತಿ ಬಳಸ್ತಾನೆ ಇರಲಿಲ್ಲ. ಯಾಕಂದರೆ ಅಮ್ಮ ಜಾಸ್ತಿ ಬೆಳಗಿನ ತಿಂಡಿ ಎಲ್ಲ ರೆಡಿ ಮಾಡೋದಲ್ವ, ಅವ್ರಿಗೆ ಅದರಲ್ಲೆಲ್ಲ ಅಷ್ಟು ಆಸಕ್ತಿ ಇಲ್ಲ. ನನ್ನ ಡೆಲಿವರಿ ಆದಮೇಲೆ ಅದನ್ನು ನಾವು ಬಳಸೇ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಆ ವಯರ್ ಸ್ವಲ್ಪ ಕಟ್ ಆಗಿಬಿಟ್ಟಿತ್ತು. ಅಂದರೆ ನಾವು ಈ ಕೆಟಲ್ಲು ಮತ್ತು ಮಿಕ್ಸಿ ಎಲ್ಲನೂ ಕೂಡ ಆನ್ ಮಾಡ್ತೀವಲ್ವ, ಅವಾಗ ತೆಗೆದು ಹಾಕಿ ಮಾಡಿ ಹಾಳಾಗಿಬಿಟ್ಟಿತ್ತು. ಇನ್ಮೇಲೆ ಆನ್ ಮಾಡ್ಕೊಳ್ಳೋಣ ಅಂತೇಳಿ ಅಪ್ಪುಗೆ ಹೇಳಿದ್ದೆ, ಬೇರೆ ವೈರ್ ತೊಗೊಂಡು ಬರಪ್ಪು, ಅದನ್ನು ಸ್ವಲ್ಪ ಸರಿ ಮಾಡ್ಕೊಳ್ಳೋಣ ಅಂತ. ಹಾಗಾಗಿ ಅವ್ರು ತಂದುಕೊಟ್ಟಿದ್ರು. ಇವಾಗ ಫಿಕ್ಸ್ ಮಾಡಿಕೊಂಡೆ ನೋಡಿ. ಇವಾಗ ನಮ್ಮ ಕಿಚನ್ಗೆ ಒಂದು ಹೊಸ ಲುಕ್ ಬಂತು. ನಾನು ಇದನ್ನು ಎಷ್ಟು ದಿನದಿಂದ ಮಿಸ್ ಮಾಡ್ಕೊಳ್ತಾ ಇದ್ದೆ ಗೊತ್ತಾ. ಇನ್ನಿವತ್ತು ಸ್ವಲ್ಪ ಚಳಿ ಕೂಡ ಇತ್ತು, ಹಾಗಾಗಿ ಟೀ ಏನಾದರೂ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತಾ. ಅದಕ್ಕೆ ಲ್ಯಾವೆಂಡರ್ ಫ್ಲವರ್ ಟೀನ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಂತೂ ನಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಮೊದಲನೇದಾಗಿ ನಮ್ಮ ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ. ಹಾಗೆ ಕೆಲವೊಬ್ಬರಿಗೆ ರಾತ್ರಿ ಎಷ್ಟೊತ್ತು ಮಲಗಿದ್ರೂ ಕೂಡ ನಿದ್ದೆ ಬರಲ್ಲ ಅಂತಿರ್ತಾರೆ ಅಲ್ವಾ. ಇದೊಂದು ಗ್ಲಾಸ್ ಕುಡಿದು ಮಲ್ಕೊಂಡ್ಬಿಟ್ರೆ ಒಂದು ಒಳ್ಳೆ ನಿದ್ದೆ ಕೂಡ ಬರುತ್ತೆ. ಇನ್ನು ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಆಮೇಲೆ ನಮ್ಮ ಫ್ಯಾಟ್ನ ಕಡಿಮೆ ಮಾಡುತ್ತೆ. ಇನ್ನು ಸಣ್ಣ ಪುಟ್ಟ ಮೈಯಲ್ಲಿ ಏನಾದರೂ ನೋವಿದ್ರೆ, ತಲೆನೋವಿರ್ಬೋದು, ಮೈಗ್ರೇನು ಈ ಥರ ಎಲ್ಲ ಇದ್ದರೆ ಅದು ಕೂಡ ಇದನ್ನು ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ. ಇನ್ನು ನಮ್ಮ ಸ್ಕಿನ್ಗೆ ಇದು ತುಂಬಾ ಒಳ್ಳೆಯದು. ಹಾಗೆ ಮೊಡವೆಗಳನ್ನೂ ಕೂಡ ಕಡಿಮೆ ಮಾಡುತ್ತೆ. 1 ಗ್ಲಾಸ್ ಕುಡಿದ್ರೆ ಸಾಕು, ಮೈಂಡೆಲ್ಲ ಒಂಥರ ರಿಲ್ಯಾಕ್ಸ್ ಆಗಿಬಿಡುತ್ತೆ. ನಾನು ಸ್ವಲ್ಪ ಅದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇನ್ನು ಜಾಣೋಗೆ ಅಂತ ಹೇಳ್ಬಿಟ್ಟು ಈ ಮ್ಯಾಟ್ನ ತರಿಸ್ಕೊಂಡಿದ್ದೆ. ಆ ಮ್ಯಾಟ್ ಜೊತೆಗೆ ಒಂದು ಸ್ವೆಟರ್ನು ಕೂಡ ಆರ್ಡರ್ ಮಾಡಿದ್ದೆ. ಅದು ಇದು ಎಲ್ಲ ಒಂದೇ ದಿನ ಬಂದಿದೆ ನೋಡಿ. ಇದು ಫೋಟೋದಲ್ಲಿ ನೋಡ್ಲಿಕ್ಕೆ ಕಲರು ತುಂಬ ಬ್ರೈಟಾಗಿ ಕಾಣಿಸ್ತಾ ಇತ್ತು, ಇಲ್ಲೊಂದು ಚೂರು ಡಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಅಪ್ಪು? ಕ್ಯಾಮ್ರಕ್ಕೂ ಬ್ರೈಟಾಗೆ ಕಾಣಿಸ್ತಾ ಐತೆ. ಹೌದಾ? ಕಣ್ಣಿಗಷ್ಟೇ. ಕಣ್ಣಿಗೆ ಲೈಟ್ ಪಿಂಕ್ ಥರ ಐತೆ. ನೋಡೋಕೆ ಚೆನ್ನಾಗಿದೆ, ಮುಟ್ಟೋಕ್ಕೂ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಇದು ಅಮೆಝಾನಲ್ಲಿ ತೊಗೊಂಡಿದ್ದು ನಾನು. ಡೈರೆಕ್ಟಾಗಿ ನೋಡ್ಲಿಕ್ಕೆ ಸ್ವಲ್ಪ ಕಲರು ಡಲ್ಲಾಗಿದೆ ಅಷ್ಟೆ, ಕ್ವಾಲಿಟಿ ಚೆನ್ನಾಗಿದೆ. ಇದ್ರ ಜೊತೆಗೆ ಒಂದು ಬುಟ್ಟಿ ತೊಗೊಂಡಿದ್ದೀನಿ. ಇದೇನೆಂದರೆ ಮೊಟ್ಟೆ ಹಾಕಿಡ್ಲಿಕ್ಕೆ. ನಮ್ಮನೆ ಮೊಟ್ಟೆ ತಂದು ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ತಾಯಿದ್ದೋ. ತಂದರೆ ಒಂದು 6-8 ಅಷ್ಟೇ ತರಬೇಕು. ಅಷ್ಟಕ್ಕಿಂತ ಜಾಸ್ತಿ ತಂದುಬಿಟ್ರೆ ಇಡಲಿಕ್ಕೆ ಜಾಗ ಆಗ್ತಿರ್ಲಿಲ್ಲ ಫ್ರಿಜ್ಜಲ್ಲಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಏನಾದರೂ ಮೊಟ್ಟೆ ತಂದಾಗ ಇದರಲ್ಲಿ ಹಾಕಿಟ್ಕೊಳ್ಳೋಣ ಅಂತೇಳಿ ಇದನ್ನು ತರಿಸ್ಕೊಂಡೆ. ಒಂಥರ ಕ್ಯೂಟಾಗಿ ಚೆನ್ನಾಗಿದೆ ನೋಡಿ. ಕಿಚನಲ್ಲಿ ಇಟ್ಟರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಎಷ್ಟು 349 ರುಪೀಸ್ ಏನೋ. ಲಿಂಕ್ ನಾನು ಕೊಟ್ಟಿರ್ತೀನಿ ನೋಡಿ. ಇದು ಅಮೆಝಾನು, ಇದು ಮೀಶೋದಲ್ಲಿ ತೊಗೊಂಡಿದ್ದು. ಕ್ವಾಲಿಟಿ ಚೆನ್ನಾಗಿದೆ. ಅಮೆಝಾನಲ್ಲೂ ಇತ್ತು, ಅಮೆಝಾನಲ್ಲಿ ಸ್ವಲ್ಪ ಜಾಸ್ತಿ ಇತ್ತು ರೇಟು, ಹಂಗಾಗಿ ಮೀಶೋದಲ್ಲಿ ಆರ್ಡರ್ ಮಾಡಿದೆ. ಇದ್ರ ಜೊತೆಗೆ ಫ್ರೂಟ್ ಕಟ್ಟರ್ ತರಿಸ್ಕೊಂಡಿದ್ದೆ. ಇವತ್ತು ಜಾಣದು 2 ಮಂತ್ಸ್ದು ಫೋಟೋಶೂಟ್ ಮಾಡೋಣ ಅಂತೇಳಿ ಅದಕ್ಕೆ ಬೇಕಾಗುತ್ತೆ ಅಂತ. ಇದು 1 ಡೇಗೆ ಡೆಲಿವರಿ ಆಯಿತು. ನಿನ್ನೆ ಆರ್ಡರ್ ಮಾಡಿದ್ದೆ, ಇವತ್ತು ಡೆಲಿವರಿ ಆಯಿತು. ಇನ್ನು ಈ ಮ್ಯಾಟ್ ಬಂದು ಏನು ಗೊತ್ತಾ, ಇವಾಗ ಜಾಣು ಹೆಂಗೆ ಅಂದರೆ ಒಂಚೂರು ಕಾಲಿಗೆ ಏನಾದರೂ ಸಪೋರ್ಟ್ ಸಿಕ್ಕಿದ್ರೆ ಹಿಂದೆ ಹೋಗ್ತಾರೆ. ಅದಕ್ಕೋಸ್ಕರ ಇಲ್ಲ ಟೀಪಾಯ್ ಮೇಲೆ ಮಲಗಿಸ್ಲಿಕ್ಕೆ ಆಗಲ್ಲ, ಸ್ವಲ್ಪ ಭಯ. ಅಕಸ್ಮಾತ್ ಮಲಗಿಸ್ಬಿಟ್ಟು ನಾವು ಏನಾದರೂ ಒಳಗಡೆ ಹೋದಾಗ ಹಿಂದೆ ಹೋಗ್ಬಿಟ್ರೆ ಅಂತ. ಅದಕ್ಕಾಗಿ ಈ ಮ್ಯಾಟ್ನ ತರಿಸ್ಕೊಂಡೆ. ಇದು ಸುಮಾರು ಒಂದು 2 ವರ್ಷ ಯೂಸ್ ಮಾಡ್ಬೋದಂತೆ ಅಪ್ಪು. ಇದ್ರ ಮೇಲೆ ಆರಾಮಾಗಿ ಹಾಕ್ಬಿಟ್ರೆ ಆಟ ಆಡ್ಕೊಂಡು ಇರ್ಬೋದು. ಅದಲ್ಲದೆ ಟೈಮ್ ಮಾಡುವಾಗೆಲ್ಲನೂ ಕೂಡ ಯೂಸ್ ಆಗುತ್ತೆ. ಹಂಗಾಗಿ ತರಿಸ್ಕೊಂಡಿದ್ದೆ. 2 ಕಡೆನೂ ಬೇರೆ ಬೇರೆ ಥರ ಇದೆ. ಒಂಚೂರು ದೊಡ್ಡವರಾದ್ಮೇಲೂ ಕೂಡ ಅನಿಮಲ್ಸ್ ಎಲ್ಲ ನೋಡಲಿಕ್ಕೆ ಎಲ್ಲದಕ್ಕೂ ಕೂಡ ಆಗಲಿ ಅಂತೇಳಿ ತೊಗೊಂಡಿದ್ದು. ಇನ್ನು ಇವನ್ನೆಲ್ಲ ಈಗ ಎತ್ತಿಟ್ಬಿಟ್ಟು ಸ್ವಲ್ಪ ತಿಂಡಿಗೆ ರೆಡಿ ಮಾಡಬೇಕು. ಟೈಮ್ ಆಗಿಬಿಟ್ಟಿದೆ, ಇನ್ನು ಇವತ್ತು ತಿಂಡಿ ಆಗಿಲ್ಲ ನಮ್ಮ ಮನೇಲಿ.
ಇನ್ನು ತಿಂಡಿ ಮಾಡಲಿಕ್ಕಿಂತ ಮೊದಲು ಮೊಟ್ಟೆ ಇಡಲಿಕ್ಕೆ ಅಂತೇಳಿ ಇದನ್ನು ತೊಗೊಂಡಿದ್ದೆ ಅಲ್ವಾ, ಅದನ್ನು ಮೊದಲು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನು ಗೊತ್ತಾ, ಈ ಥರ ಏನಾದರೂ ಹೊಸ್ದಾಗಿ ನಾವು ಮನೆಗೆ ತರಿಸ್ಕೊಂಡು ಬಿಟ್ಟರೆ ಫಸ್ಟು ಅದನ್ನು ಬಳಸ್ಬಿಡ್ಬೇಕು, ಇಲ್ಲ ಅಂದರೆ ಸಮಾಧಾನ ಆಗಲ್ಲ. ನನಗೆ ಹಂಗೇನೆ ತಂದಿದ್ದ ಕೂಡಲೇ ನಾವೇನು ಅದರಲ್ಲಿ ಇಡಬೇಕು ಅಂದ್ಕೊಂಡಿರ್ತೀವಿ ನೋಡಿ, ಅದನ್ನು ನೀಟಾಗಿ ಇಟ್ಬಿಟ್ಟು ಎಲ್ಲಿಡಬೇಕು ಆ ಜಾಗಕ್ಕೆ ಅದನ್ನು ಸೇರಿಸ್ಬಿಟ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ಹಾಗಾಗಿ ಮೊಟ್ಟೆನೆಲ್ಲ ಜೋಡಿಸ್ಬಿಟ್ಟು ಇಡ್ತಾ ಇದ್ದೀನಿ. ಮೊದಲು ಯೋಚನೆ ಮಾಡಿದೆ ಎಲ್ಲಿಡೋಣ ಅಂತ ಹೇಳ್ಬಿಟ್ಟು, ಫ್ರಿಜ್ ಮೇಲೆ ಏನಾದರೂ ಇಟ್ಟರೆ ಆಗುತ್ತೆ ಅಂತ. ಈಗಾಗಲೇ ಫ್ರಿಜ್ ಮೇಲೆ ಫ್ರೂಟ್ ಬ್ಯಾಸ್ಕೆಟ್ ಎಲ್ಲ ಇರೋದ್ರಿಂದ ಅಲ್ಲಿಗೆ ಬೇಡ. ಇಲ್ಲಿ ಹೆಂಗಿದ್ರು ಕೂಡ ಈ ಫ್ಲವರು ಹಾಳಾಗಿಬಿಟ್ಟಿತ್ತು, ಅದು ಎಣ್ಣೆ ಎಲ್ಲ ಸಿಡ್ದೋ ಏನೋ ಗೊತ್ತಿಲ್ಲ, ತುಂಬ ಗಲೀಜಾಗಿಬಿಟ್ಟಿತ್ತು, ಎಷ್ಟು ತೊಳೆದ್ರೂ ಕೂಡ ಹೋಗ್ತಿರಲಿಲ್ಲ. ಹಾಗಾಗಿ ಅದನ್ನು ತೆಗೆದುಬಿಟ್ಟು ಇವಾಗ ಅಲ್ಲಿ ಮೊಟ್ಟೆನ ಇಟ್ಟಿದ್ದೀನಿ. ನೋಡಬೇಕು ಬೇರೆ ಕಡೆ ಎಲ್ಲಾದ್ರೂ ಜಾಗ ಮಾಡಿ ಬೇರೆ ಕಡೆ ಇಡಬೇಕು, ಅಲ್ಲಿ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದರೆ. ಇನ್ನು ಅದನ್ನೆಲ್ಲ ಇಟ್ಟು ರೆಡಿ ಮಾಡಿ ಇವಾಗ ತಿಂಡಿ ಮಾಡಲಿಕ್ಕೆ ಶುರು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸ್ವಲ್ಪ ದೋಸೆ ಏನಾದರೂ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಓಟ್ಸು ಮತ್ತು ರವೆ ಮತ್ತು ಅವಕೋಡನ್ನೆಲ್ಲ ಬಳಸ್ಕೊಂಡು ಇನ್ಸ್ಟೆಂಟಾಗಿ ಒಂದು ಪುಟ್ಟ ದೋಸೆನ ರೆಡಿ ಮಾಡ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಮಿಸ್ ಮಾಡದೆ ರೆಸಿಪಿನ ಟ್ರೈ ಮಾಡಿ ನೋಡಿ ಆಯಿತಾ. ಮೊದಲು ಇದನ್ನು ಮಾಡ್ಕೊಳ್ಳಿಕ್ಕೆ ನಾನು 1 ಕಪ್ ಆಗೋವಷ್ಟು ಓಟ್ಸ್ನ ಪೌಡರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಪೌಡರ್ ಮಾಡ್ಕೊಳ್ಳೇಬೇಕು, ಹಾಗೆ ಮಾಡ್ಲಿಕ್ಕೆ ಹೋದರೆ ದೋಸೆ ಚೆನ್ನಾಗಿ ಬರೋದಿಲ್ಲ. ಒಂದು ಸ್ವಲ್ಪ ನುಣ್ಣಗೆ ಪೌಡರ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ದೋಸೆ. ಇನ್ನು ಈ ಪೌಡರ್ನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗೋವಷ್ಟು ರವೆನ ಸೇರಿಸ್ತಾ ಇದ್ದೀನಿ. ಓಟ್ಸ್ ಎಷ್ಟು ತೊಗೊಳ್ತೀವಿ ನೋಡಿ ಅಷ್ಟೇ ಪ್ರಮಾಣದಲ್ಲಿ ಆ ರವೆನ ತೊಗೋಬೇಕು. ಅದಕ್ಕೆ ನಾನಿವಾಗ 1-2 ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲೋ ಸಮೇತನೇ ಹಾಕ್ತಾ ಇದ್ದೀನಿ. 2 ಮೊಟ್ಟೆ ಹಾಕ್ಕೊಂಡು 1 ಕಪ್ ಆಗೋವಷ್ಟು ಮಜ್ಜಿಗೆನ ಸೇರಿಸ್ತಾ ಇದ್ದೀನಿ. ಮಜ್ಜಿಗೆ ಬಂದು ಆಪ್ಷನಲ್, ಬೇಕು ಅನ್ನಂಗಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇಷ್ಟನ್ನು ಹಾಕ್ಬಿಟ್ಟು ಒಂಚೂರು ಮಿಕ್ಸ್ ಮಾಡಿಕೊಂಡು ಒಂದು ಅವಕೋಡನ ತೊಗೊಂಡು ಅದನ್ನು ಕೂಡ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪೂನಲ್ಲಿ ಬೇಕಿದ್ರೂ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಈ ಥರ ಜಾರ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡ್ರು ಕೂಡ ಆಯಿತು. ಈ ಅವಕೋಡ ಬಂದು ಸ್ವಲ್ಪ ಹಣ್ಣಾಗಿಲ್ಲ ಅಂತ ಅನ್ನಿಸ್ತಾ ಇತ್ತು, ಅಂದರೆ ಒಂದು 90 ಭಾಗ ಹಣ್ಣಾಗಿತ್ತು, ಒಂದು 10 ಭಾಗ ಹಣ್ಣಾಗಿರಲಿಲ್ಲ. ಹಾಗಾಗಿ ನಾನು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟೆ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪನೂ ಕೂಡ ಲಂಪ್ಸ್ ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10-15 ನಿಮಿಷ ಎತ್ತಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಇವಾಗ ತರಕಾರಿನೆಲ್ಲ ಕಟ್ ಮಾಡಿ ರೆಡಿ ಮಾಡಿಕೊಂಡೆ. ಇದಕ್ಕೆ ಯಾವ ತರಕಾರಿ ಬೇಕಿದ್ರೂ ಹಾಕ್ಕೊಳ್ಬೋದು. ನಾನು ಮನೇಲಿ ಯಾವ್ಯಾವೆಲ್ಲ ಇತ್ತು ನೋಡಿ, ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಕ್ಯಾರೆಟು, ಬೀನ್ಸು, ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಕಡಾಯಿಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ಕ್ಯಾರೆಟು, ಬೀನ್ಸು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದೊಂದು ಸ್ವಲ್ಪ ಅರ್ಧ ಬೆಂದಿದೆ ಅಂತ ಆದಮೇಲೆ ಅದಕ್ಕೆ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜ್ನ ಹಾಕಿ ಹುರ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಅದು ಬೇಯೋವಷ್ಟರಲ್ಲಿ ಈ ಕಡೆ ಚಟ್ನಿ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಒಂದು ಜಾರ್ಗೆ ಒಂದು 4-5 ಕ್ಯೂಬ್ಸ್ ಪನ್ನೀರು, ಒಂದು 3 ಇಲಕ್ಲು ಬೆಳ್ಳುಳ್ಳಿ, ಹಾಗೆ 1 ಟೀ ಸ್ಪೂನ್ ಆಗೋವಷ್ಟು ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಒರಿಗೇನೋ, ಜೊತೆಗೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಬೇಕು ಅನ್ನಂಗಿದ್ರೆ ನೀರು ಹಾಕ್ಕೊಳ್ಬೋದು. ಇಷ್ಟನ್ನು ಕೂಡ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಇದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ ನೋಡಿ. ಇದಕ್ಕೆ ಬೇಕು ಅನ್ನಂಗಿದ್ರೆ ಸ್ವಲ್ಪ ಪುದೀನನೂ ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು. ಆವಾಗ ಪುದೀನದು ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಇನ್ನು ಅದು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ತರಕಾರಿನೂ ಕೂಡ ಬೆಂದಿದೆ. ಇವಾಗ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಜೀರಾ ಪೌಡರು, ಧನಿಯಾ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಉಪ್ಪೆಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ತೆಗೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ತವಾನ ಇಟ್ಟು ತವ ಬಿಸಿ ಆದಮೇಲೆ ನಾವು ಆವಾಗಲೇ ನೆನ್ನೆ ರವೆ ಮತ್ತು ಓಟ್ಸ್ ಎಲ್ಲನೂ ಹಾಕಿ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದು ನೋಡಿ, ಆ ಬ್ಯಾಟರ್ನ ಇವಾಗ ಪುಟ್ಟದಾಗಿ ತವ ಮೇಲೆ ಬಿಡ್ತಾ ಇದ್ದೀನಿ. ಒಂಥರ ಚೆನ್ನಾಗಿರುತ್ತೆ ಪುಟ್ಟ ದೋಸೆ ಇದು. ಆದಷ್ಟು ಚಿಕ್ಕದಾಗೆ ಮಾಡ್ಕೊಳ್ಳಿ, ಮಕ್ಕಳಿಗೆಲ್ಲ ಕೊಡೋಂಗಿದ್ರೆ. ಅದ್ರ ಮೇಲೆ ಇವಾಗ ತರಕಾರಿನ ಹಾಕಿಬಿಟ್ಟು ಸ್ವಲ್ಪ ಪನ್ನೀರ್ ತುರಿನ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಒಂದು 2-3 ನಿಮಿಷ ಬೇಯಿಸ್ಕೊಳ್ಬೇಕು. ಅದಾದಮೇಲೆ ಉಲ್ಟಾ ಮಾಡಿ ಬೇಯಿಸ್ಕೊಂಡ್ಬಿಟ್ರೆ ಈ ಪುಟ್ಟದಾಗಿರೋ ದೋಸೆ ರೆಡಿ ಆಗಿಬಿಡುತ್ತೆ. ಇದನ್ನು ಸ್ವಲ್ಪ ನಾವು ತೆಳ್ಳಗೆ ಬೇಕು, ಈ ಥರ ನಮಗೆ ದಪ್ಪ ತಿನ್ಲಿಕ್ಕೆ ಇಷ್ಟ ಆಗಲ್ಲ ಅಂದರೆ ಈ ಥರ ತೆಳ್ಳಗೆ ಬೇಕಿದ್ರೂ ಕೂಡ ಮಾಡ್ಕೊಳ್ಬೋದು. ನೀವು ಎಷ್ಟು ತೆಳ್ಳಗೆ ಮಾಡಿದ್ರೂ ಕೂಡ ಬರುತ್ತೆ, ಅದು ಕಿತ್ತೋಗೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ. ಇನ್ನು ಸ್ವಲ್ಪ ದೋಸೆನ ಆ ಥರ ಮಾಡಿದೆ, ಅಪ್ಪು ತಿಂತಾರೇನೋ ಅಂತೇಳಿ ನನಗೆ ಈ ಥರ ಮಾಡಿಕೊಂಡೆ. 2 ಕೂಡ ಚೆನ್ನಾಗೇ ಬಂದಿತ್ತು. ಟ್ರೈ ಮಾಡಿ ನೋಡಿ ಆಯಿತಾ.
ಇನ್ನು ನಾನು ತಿಂಡಿನೆಲ್ಲ ಮುಗಿಸ್ಕೊಂಡು ಇವತ್ತು ಜಾಣದ್ದು ಫಸ್ಟ್ ಮಂತು ಫೋಟೋಶೂಟ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಅದಕ್ಕೆ ಏನೇನೆಲ್ಲ ಬೇಕು ನೋಡಿ ಅದನ್ನೆಲ್ಲ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಅಪ್ಪುಗೆ ನಾನು ಸ್ವಲ್ಪ ಹುಲ್ಲು ಬೇಕು ಅಂತ ಹೇಳಿದ್ನ, ಹಾಗಾಗಿ ಅವರು ತಂದುಕೊಟ್ಟಿದ್ರು. ನಾನು ಒಂಚೂರು ಜಾಸ್ತಿ ಹೇಳಿದ್ದೆ, ಚೂರು ಜಾಸ್ತಿ ಬೇಕಾಗುತ್ತೇನೋ ಅಂತ ಹೇಳ್ಬಿಟ್ಟು. ಆದರೆ ಅವರು ಒಂದಿಷ್ಟೇ ಇಷ್ಟು ತಂದಿದ್ರು. ಏನು ಗೊತ್ತಾ, ಹುಲ್ಲಿಗೇನು ನಮ್ಮ ಮನೆ ಹತ್ರ ತೊಂದರೆ ಇಲ್ಲ. ನಮ್ಮ ಮನೆ ಎದುರುಗಡೆನೇ ಸ್ವಲ್ಪ ಖಾಲಿ ಜಾಗ ಇರೋದ್ರಿಂದ ಅಲ್ಲಿ ಸುಮಾರಷ್ಟು ಇರುತ್ತೆ, ತೊಗೊಂಡು ಬರಬೇಕು ಅಷ್ಟೇ. ಅವರು ಇಷ್ಟೇ ಸಾಕಂತ ಹೇಳ್ಬಿಟ್ಟು ಇಷ್ಟೇ ಇಷ್ಟು ತಂದು ಕೊಟ್ಟಿದ್ರು. ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಇನ್ನಿಲ್ಲಿ ನೇಗಿಲನ್ನ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ನನಗೆ ನೇಗಿಲು ಒಂದೇ ಮಾಡಲಿಕ್ಕಾಗಿದ್ದು, ನೊಗನ ಮಾಡಲಿಕ್ಕಾಗಲಿಲ್ಲ. ಅಮ್ಮ ಅಂತಿದ್ರು ನೇಗಿಲು ಮಾಡಿದ್ಮೇಲೆ ನೊಗನೂ ಕೂಡ ಮಾಡಬೇಕು, ಒಂದನ್ನು ಬಿಟ್ಟು ಒಂದನ್ನು ಮಾಡಬಾರ್ದು ಅಂತ ಹೇಳ್ತಾ ಇದ್ರು. ಆದರೆ ನಂಗೆ ಅದೇನೋ ಸರಿ ಹೋಗಲಿಲ್ಲ, ಹಂಗಾಗಿ ನಾನು ಮಾಡಲಿಲ್ಲ. ಇನ್ನು ಇದನ್ನೆಲ್ಲ ರೆಡಿ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ಟೆ. ಇನ್ನಿವತ್ತು ಮಧ್ಯಾಹ್ನದ ಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಜಾಣದ ಸೆಕೆಂಡ್ ಮಂತ್ ಫೋಟೋಶೂಟ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ. ಇಷ್ಟೊತ್ತು ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡ್ತಾ ಇದ್ದೆ. ತಿಂಡಿನೆಲ್ಲ ಮುಗಿಸ್ಕೊಂಡು ನಿದ್ದೆ ಮಾಡಿ ಊಟ ಮಾಡಿ ಇವಾಗ ಇದನ್ನು ಶುರು ಮಾಡ್ಕೊಂಡಿರೋದು. ಇನ್ನು ಫೋಟೋಶೂಟ್ ಮಾಡಲಿಕ್ಕೆ ಏನೇನೆಲ್ಲ ಬೇಕು ನೋಡಿ ಅದನ್ನೆಲ್ಲ ನೆನ್ನೆನೇ ತರಿಸಿಟ್ಕೊಂಡ್ಬಿಟ್ಟಿದ್ದೀನಿ. ಡ್ರೆಸ್ ಬೇಕಿತ್ತು ಜಾಣುಗೆ, ಡ್ರೆಸ್ಸು ಮತ್ತು ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲನೂ ಕೂಡ ಒಂದಿನ ಮುಂಚೆನೇ ತರಿಸಿಟ್ಕೊಂಡ್ಬಿಟ್ಟೆ. ಇವತ್ತೇ ತರಿಸಿ ಇವತ್ತೇ ಎಲ್ಲನೂ ರೆಡಿ ಮಾಡ್ಕೊಂಡು ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಒಂದಿನ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಇವತ್ತು ಸ್ವಲ್ಪ ಪಟ ಅಂತ ಮಾಡಿಬಿಡ್ಬೋದು, ಟೈಮ್ ಕೂಡ ಸೇವ್ ಆಗುತ್ತೆ, ನನಗೂ ಕೂಡ ಅಷ್ಟೊಂದು ಸುಸ್ತಾಗಲ್ಲ ಅಂತ ಹೇಳ್ಬಿಟ್ಟು. ನೋಡಬೇಕು, ನಾವು ಹೆಂಗೆ ಪ್ಲ್ಯಾನ್ ಮಾಡಿ ಈ ಥರ ಎಲ್ಲ ಮಾಡಬೇಕು ಅಂದ್ಕೊಂಡ್ರೂ ಕೂಡ ಲೇಟ್ ಆಗೇ ಬಿಡುತ್ತೆ. ಇನ್ನು ಜಾಣುಗೆ ಈ ಸಲ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಅಂದರೆ ಮಾಮೂಲಿಯಾಗಿ ಹೊರಗಡೆಯಿಂದ ತಂದು ಮಾಡಿಸೋದೇನು ಬೇಡ, ನಾನೇ ಮನೇಲಿ ರೆಡಿ ಮಾಡೋಣ ಅಂತ. ಪ್ರತಿ ತಿಂಗಳು ಮಾಡಲಿಕ್ಕೆ ಇಷ್ಟ ಆಗಲ್ಲ, ಈ ತಿಂಗಳು ಏನೋ ಮಾಡಬೇಕಂತ ಅನ್ನಿಸ್ತು ನನಗೆ. ಯಾಕಂದರೆ ಈ ಸಲ ರೈತನ ಕಾನ್ಸೆಪ್ಟಲ್ಲಿ ಫೋಟೋಶೂಟ್ ಮಾಡ್ತಿರೋದು, ಹಾಗಾಗಿ ಫ್ರೂಟ್ಸಲ್ಲೊಂದು ಕೇಕ್ ಇರಲಿ ಅಂತ. ಬೇಕೆಲ್ಲ ಮಾಡಲ್ಲ ನಾನು, ಹಾಗೆ ವಾಟರ್ ಮೆಲನ್ನೆಲ್ಲ ಇಟ್ಟು ಅದಕ್ಕೆ ಫ್ರೂಟ್ಸ್ನೆಲ್ಲನೂ ಜೋಡಿಸ್ಬಿಟ್ಟು ಮಾಡೋವಂಥದ್ದು ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತ. ನಾನು ಕೂಡ ಇದೇ ಫಸ್ಟ್ ಟೈಮ್ ಈ ಥರ ಕೇಕ್ನ ಮನೇಲಿ ರೆಡಿ ಮಾಡ್ತಾ ಇರೋದು. ಯಾವ ಥರ ಬರುತ್ತೆ ಅಂತೇಳಿ ಇನ್ನೂ ಗೊತ್ತಿಲ್ಲ, ಚೆನ್ನಾಗಿ ಬರುತ್ತೋ ಚೆನ್ನಾಗಿ ಬರೋಲ್ವೋ ನೋಡಬೇಕು. ಇನ್ನು ಕೆಲವೊಂದಿಷ್ಟು ಫ್ರೂಟ್ಸ್ನೆಲ್ಲ ತರಿಸ್ಕೊಂಡಿದ್ದೀನಿ ಅಂತ ಅನ್ನಲ್ಲ. ಅದರಲ್ಲಿ ನಂಗೆ ಜಾಸ್ತಿ ಬೇಕಾಗಿದ್ದು ಅಂದರೆ ಈ ಬ್ಲೂಬೆರಿ ಮತ್ತು ಸ್ಟ್ರಾಬೆರಿ ಬೇಕಿತ್ತು. ಬ್ಲೂಬೆರಿ ಏನೋ ಚೆನ್ನಾಗಿ ಬಂದಿದೆ, ಸ್ಟ್ರಾಬೆರಿನೇ ನೋಡಿ ಚೆನ್ನಾಗಿಲ್ಲ, ಒಂದೊಂದು ಸ್ವಲ್ಪ ಹಾಳಾಗ್ಬಿಟ್ಟಿದೆ. ಇವಾಗ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಆಮೇಲೆ ಕೇಕ್ ರೆಡಿ ಮಾಡ್ಕೊಂಡು ಶುರು ಮಾಡಬೇಕು. ಇನ್ನು ಜಾಣ ಮಲಗಿದ್ದಾರೆ. ಈ ತಿಂಗಳು ಒಂದು ಸ್ವಲ್ಪ ಎದ್ದಿರುವಾಗಲೇ ಫೋಟೋಸ್ ತೆಗಿಯೋಣ ಅಂತ. ಯಾಕಂದರೆ ಇವಾಗ ಸ್ವಲ್ಪ ಸ್ಮೈಲ್ ಮಾಡೋದು ಎಲ್ಲ ಮಾಡ್ತಿರೋದ್ರಿಂದ ಆ ಥರ ಫೋಟೋಸ್ ಎಲ್ಲ ಚೆನ್ನಾಗಿರುತ್ತೆ ಮಲಗಿರುವಾಗ ತೆಗಿಯೋದಕ್ಕಿಂತ. ಹಾಗಾಗಿ ಅವ್ರು ಎದ್ಮೇಲೆ ಫೋಟೋಸ್ ಎಲ್ಲ ತೆಗಿಯೋಣ, ಎದೋಳು ಅಷ್ಟರಲ್ಲಿ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಬಿಟ್ಟರೆ ಚೆನ್ನಾಗಿರುವಾಗ, ಅಂದರೆ ಒಳ್ಳೆ ಮೂಡಲ್ಲಿರುವಾಗ ಫೋಟೋಸ್ ತೆಗೆದ್ಬಿಡ್ಬೋದು ಅಂತ. ಮೊದಲು ಇವಾಗ ಕೇಕ್ ಯಾವ ಥರ ಮಾಡೋದು ಅನ್ನೋದನ್ನ ಹಂಗೆ ಶೇರ್ ಮಾಡ್ಕೊತೀನಿ ನೋಡಿ. ಇನ್ನು ಲೇಖಮ್ಮನ್ನು ಕೂಡ ಕರೆದಿದ್ದೆ, ಇವತ್ತು ಭಾನುವಾರ ಅಲ್ವಾ, ಹಾಗಾಗಿ ಇಬ್ಬರು ಕೂತ್ಕೊಂಡು ಫ್ರೂಟ್ಸ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಬೇಗ ಕೇಕ್ನ ರೆಡಿ ಮಾಡಿಬಿಡ್ಬೋದು, ಟೈಮ್ ಜಾಸ್ತಿ ತೊಗೊಳ್ಳಲ್ಲ ಅಂತ ಹೇಳಿ. ಇನ್ನು ಸ್ಟ್ರಾಬೆರಿನೆಲ್ಲ ನೋಡ್ತಿರ್ಬೋದು ನೀವು ಎಷ್ಟು ಹಾಳಾಗ್ಬಿಟ್ಟಿದೆ ಅಂತೇಳಿ. ಆ ಒಳಗಡೆ ಎಲ್ಲ ಹಣ್ಣು ಸ್ವಲ್ಪ ಚೆನ್ನಾಗೇ ಇತ್ತು, ಆದರೆ ಹೊರಗಡೆಯಿಂದ ನೋಡಲಿಕ್ಕೆ ಫ್ರೆಶ್ ಅಂತ ಅನ್ನಿಸ್ತಾ ಇರಲಿಲ್ಲ, ಒಂಥರ ಹಾಳಾಗಿದೆ ಅಂತ ಅನ್ನಿಸ್ತಿತ್ತು. ಇನ್ನು ಕೇಕ್ ಮೇಲೆ ಅದನ್ನೆಲ್ಲ ಇಟ್ಟರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿ ತೆಗೆದಿಟ್ಬಿಟ್ವಿ ನಾವು ತಿನ್ಕೊಳ್ಳೋಣ ಅಂತ. ಇನ್ನು ವಾಟರ್ ಮೆಲನ್ನ ಸ್ವಲ್ಪ ಚಿಕ್ಕದಾಗಿರೋದನ್ನೇ ತಂದುಬಿಟ್ಟಿದ್ರು ಅಪ್ಪು. ನಾನು ಒಂಚೂರು ದೊಡ್ಡದಾಗಿ ಬರುತ್ತೆ ಗೊತ್ತಾ, ಪ್ಯಾರಟ್ ಗ್ರೀನ್ ಕಲರ್ ಇರುತ್ತಲ್ಲ, ಅದನ್ನು ತರಲಿಕ್ಕೆ ಹೇಳಿದ್ದೆ. ಅದು ತಂದರೆ ಸ್ವಲ್ಪ ಕೇಕ್ನ ದೊಡ್ಡದಾಗಿ ಮಾಡ್ಬೋದು ಅಂತೇಳಿ. ಅಪ್ಪು ಅದು ಸಿಕ್ಕಿಲ್ಲ, ಇವಾಗ ಅದು ಸೀಸನ್ ಅಲ್ಲ ಅಂತೇಳಿ ಇದನ್ನು ತೊಗೊಂಡು ಬಂದಿದ್ದರು. ಇದು ಕೂಡ ಅಷ್ಟೇ ಪೂರ್ತಿಯಾಗಿ ಕೆಂಪಗಿರಲಿಲ್ಲ, ಅಂದರೆ ಕಲ್ಲಂಗಡಿ ಹಣ್ಣು ಕೆಂಪಗಿದ್ದಾಗ ನೀವು ನೋಡಿರ್ತೀರ ಅಲ್ವ, ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರುತ್ತೆ. ಈ ಥರ ಕೇಕೆಲ್ಲ ರೆಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಇವಾಗ ತಂದುಬಿಟ್ಟಿದ್ರಲ್ವಾ, ಇನ್ನೇನು ಇದರಲ್ಲೇ ಮಾಡೋಣ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಈಗ ಇದರಲ್ಲೇ ರೆಡಿ ಮಾಡ್ತಾ ಇದ್ದೀನಿ. ನಾನು 2 ಸ್ಟೆಪ್ ಕೇಕ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದು, ಹಾಗಾಗಿ ಒಂದು ಕಲ್ಲಂಗಡಿ ಹಣ್ಣನ್ನು 2 ಭಾಗ ಮಾಡಿಕೊಂಡೆ. ಮೊದಲನೇದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಪುಟ್ಟದಾಗಿ ಮಾಡ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ರೌಂಡ್ ಶೇಪ್ ಬರೋ ಥರ ಮಾಡ್ಕೊಳ್ಬೇಕಲ್ವ, ಹಾಗಾಗಿ ಒಂದು ಬಾಕ್ಸ್ನ ಅದ್ರ ಮೇಲೆ ಇಟ್ಬಿಟ್ಟು ಈ ಥರ ಪ್ರೆಸ್ ಮಾಡಿದೆ ಆಯಿತಾ. ಪ್ರೆಸ್ ಮಾಡಿದ ತಕ್ಷಣ ಅದು ಹಿಂಗೆ ಸೈಡಲ್ಲಿರೋದೆಲ್ಲ ಕಟ್ಟಾಗುತ್ತೆ. ನಾವು ಪ್ಲಾಸ್ಟಿಕ್ ಬಾಕ್ಸ್ ಯೂಸ್ ಮಾಡೋದಕ್ಕಿಂತ ಸ್ಟೀಲ್ ಬಾಕ್ಸ್ ಯೂಸ್ ಮಾಡಿದ್ರೆ ಒಂದೇ ಸಲ ಕಟ್ಟಾಗಿಬಿಡುತ್ತೆ.
ಪ್ಲಾಸ್ಟಿಕ್ ಬಾಕ್ಸಲ್ಲಿ ಆ ಥರ ಒಂದೇ ಸಲ ಕಟ್ ಆಗಲ್ಲ, ಹಾಗಾಗಿ ನಾನು 2 ಸಲ ಕಟ್ ಮಾಡಿ ಚಾಕು ತೊಗೊಂಡು ಸೈಡಲ್ಲೆಲ್ಲ ನೀಟಾಗಿ ಹಂಗೇನೆ ಶೇಪ್ ಕೊಟ್ಕೊಂಡೆ. ಇನ್ನಿಲ್ಲಿ ನೋಡಿ ನೀಟಾಗಿ ರೌಂಡ್ ಶೇಪ್ ಬಂದಿದೆ ಕೊನೆಗೂ ಕೂಡ. ಇನ್ನು ಸೈಡಿಂದ ನಾನು ಗ್ರೇಪ್ಸ್ನ ಇಡೋಣ ಅಂತ ಹೇಳ್ಬಿಟ್ಟು ಒಂದು ಟೂತ್ ಪಿಕ್ನ ಯೂಸ್ ಮಾಡಿಕೊಂಡು ಗ್ರೀನ್ ಕಲರ್ದು ದೊಡ್ಡ ದೊಡ್ಡ ಗ್ರೇಪ್ಸ್ ಬರುತ್ತೆ ನೋಡಿ, ಅದನ್ನು ಈ ಥರ ಇಡ್ತಾ ಇದ್ದೀನಿ. ನಲ್ಲೇಕಮ್ಮ ಆ ಬ್ಲೂಬೆರಿನ ಸೈಡಲ್ಲಿ ಇಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ಲ, ಹಾಗಾಗಿ ಬ್ಲೂಬೆರಿನ ಎರಡೂ ಕಡೆನೂ ಕೂಡ ಸೈಡಲ್ಲಿ ಇಟ್ಟೆ. ಇನ್ನು ಆರೆಂಜ್ ಇತ್ತಲ್ಲ, ಆರೆಂಜನ್ನ ರೌಂಡ್ ಶೇಪಲ್ಲಿ ಕಟ್ ಮಾಡಿದ್ರೆ ಅದೊಂಥರ ಚಕ್ರ ಥರ ಕಾಣಿಸುತ್ತೆ ಆಯಿತಾ, ಹಾಗಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಮತ್ತೆ ಅಲ್ಲೊಂದು ಇಲ್ಲೊಂದು ಈ ಥರ ಜೋಡಿಸ್ತಾ ಇದ್ದೀವಿ. ಇದಕ್ಕೆ ಟೂತ್ ಪಿಕ್ ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ಫ್ರೂಟ್ಸು ಸ್ವಲ್ಪ ತೆಳ್ಳಗಿರುತ್ತೆ ನೋಡಿ ಆರೆಂಜು, ನಾವು 3 ಕಡೆಯೂ ಕೂಡ ಚುಚ್ಚಬೇಕಾಗತ್ತೆ, ಇಲ್ಲಾಂದರೆ ಅದು ಬಂದುಬಿಡುತ್ತೆ, ಹಂಗಾಗಿ ಒಂದು 3 ಹಾಕಿರುವಂಥದ್ದು. ಇನ್ನು ಮಸ್ಕ್ ಮಿಲನಲ್ಲಿ ಈ ಥರ ಹಾರ್ಟ್ ಶೇಪ್ ಮಾಡಿಬಿಟ್ಟು ಕಲ್ಲಂಗಡಿ ಹಣ್ಣಲ್ಲಿ 2 ಸ್ಟೆಪ್ ಮಾಡಿದ್ದೀವಲ್ವ, ಮೊದಲನೇ ಸ್ಟೆಪ್ಪಲ್ಲಿ ಇದನ್ನು ಇಡೋಣ ಅಂತೇಳಿ ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ, ಇಲ್ಲೊಂದು ಇಟ್ಟಿದ್ದೀನಿ. ಇನ್ನು ಅದ್ರ ಮೇಲೆ ಆರೆಂಜನ್ನು ಕೂಡ ಜೋಡಿಸಿರುವಂಥದ್ದು. ಆರೆಂಜ್ಗೂ ಅಷ್ಟೇ ಟೂತ್ ಪಿಕ್ನ ಯೂಸ್ ಮಾಡಿಕೊಂಡೇ ಜೋಡಿಸಿದ್ದೀವಿ, ಇಲ್ಲಾಂದರೆ ಅದು ನೀಟಾಗಿ ಹಂಗೆ ಕೂರಲ್ಲ. ಇನ್ನಿದ್ರ ಮೇಲೆ 2 ಅಂತ ಬರೆಯೋಣ ಅಂತೇಳಿ ಪೈನಾಪಲಲ್ಲಿ ಅಂದ್ಕೊಂಡಿದ್ವಾ, ಅಂದರೆ ಪೈನಾಪಲಲ್ಲಿ 2 ಅಂತ ಕಟ್ ಮಾಡಿಡೋಣ ಅಂತ, ಅದು ಬರಲೇ ಇಲ್ಲ, ಹಾಗಾಗಿ ಅಪ್ಪುಗೆ ಹೇಳಿದ್ಕೆ ಅವ್ರು ಏನೋ ಒಂದು ಮಾಡ್ತಾ ಇದ್ದಾರೆ. ಈಗ ಇವತ್ತೆಲ್ಲ ನನ್ನ ಮಗನ ಎತ್ಕೊಳಂಗಿಲ್ಲ, ಇವಾಗ ಹೋಗಿ ಸ್ನಾನ ಮಾಡ್ಕೋಬ ಈಗ ಅಷ್ಟೇ. ಆಮೇಲೆ ಎತ್ಕೊ ಅಂತೆ. ಆಗಲೇ ಸ್ವಲ್ಪ ತೊಗೊಂಡು ಬಂದಿತ್ತು, ಇಷ್ಟೇ ತಂದಿರೋದು. ನಾನು ಸ್ವಲ್ಪ ಜಾಸ್ತಿ ಬೇಕಪ್ಪು ಅಂತ ಹೇಳಿದ್ದೀನಿ, ಅದಕ್ಕೆ ಇನ್ನೊಂದ್ಸಲ ಕಳಿಸಿದ್ದು. ಅದಕ್ಕೆ 1 ವಾರ ಎತ್ಕೊಂಡಿದ್ದೀನಿ. ಈಗ ಮತ್ತೆ ಅದನ್ನು ಕ್ಲೀನ್ ಮಾಡ್ಕೋಬೇಕು, ಅಂದರೆ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಸಾಕಾಗುತ್ತೆ. ಈಗ ಚೆನ್ನಾಗಿದೆಯಪ್ಪು ಇದು? ಚೆನ್ನಾಗೈತೆ, ಆದರೆ ತಿನ್ನೋರು ಬರೀ ಕಡ್ಡಿನೇ ಸಿಗ್ತದೆ, ಅದೇ ಸಮಸ್ಯೆ. ಕಡ್ಡಿ ಸಿಗ್ಬಾರ್ದ? ಕಡ್ಡಿ ಸಿಗ್ದಂಗೆ ಏನಾದರೂ ಮಾಡ್ಬೇಕಷ್ಟೆ. ಅದು ಚಾಕ್ಲೇಟ್ ಕಡ್ಡಿಗಳು ಗೊತ್ತಲ್ಲ ಅಂತ ಕೊಡಬೇಕು. ಇದರಲ್ಲೂ ಚಾಕ್ಲೇಟ್ ಬೇಕು. ನನ್ನ ಮಗ ದೊಡ್ಡರಾದ್ಮೇಲೆ ಇದನ್ನ ನೋಡಿ ಖುಷಿ ಪಡ್ತಾರೆ. ಬಿಡೈತಾ? ಏನಾಗಿಲ್ಲ, ಹೋಯ್ತಾ? ಅದೇನು ಹೋಗಲ್ಲ ಬಿಡು, ಕಡ್ಡಿ ಚುಚ್ಚಿದ್ರೆ ಆಯ್ತು. ಬಿಡಪ್ಪ, ಪರವಾಗಿಲ್ಲ, ಮಾಡೋಕ್ಕಾಗಲ್ಲ ಅಂದರೆ ಹಂಗೆ ಇಡೋಣ ಅಲ್ವದಕ್ಕೂ. ಒಂದು ಸ್ಟಾರ್ ಥರ ಮಾಡಿಬಿಟ್ಟು ಮಧ್ಯದಲ್ಲಿ ಇಡೋಣ. ಕಷ್ಟಪಟ್ಟು ಹಂಗೆ ಇಡಿಸ್ತೀನ ನಾನು. ಅದನ್ನು ಕಟ್ಕೊಂಡ್ಬಿಟ್ಟಿರ್ತೀನಿ. ಸಿಪ್ಪೆ ಅದು ಹೆಂಗಿಡೋದು ಅಂತಾನೆ ಗೊತ್ತಾಗ್ತಿಲ್ಲ ಈಗ ಅಲ್ಲಿ. ಇನ್ನೊಂದು ಮಾಡಪ್ಪು, ತೆಳ್ಳಗೆ ಮಾಡಿಕೊಂಡು. ಬರ್ತಿಲ್ವಾ? ವಾವ್, ನೈಸ್. ತುಂಬ ಕರೆಕ್ಟಾಗಿರೋ 2 ಥರ ಕಾಣಿಸ್ತಿಲ್ಲ ನೋಡಿ. ಏನ್ ಪರವಾಗಿಲ್ಲ ಬಿಡು, ಅಷ್ಟು ಬಂದೈತಲ್ವಾ, ಸಾಕು. ಸಾಕಾ? ಇದೊಂದು ಸ್ವಲ್ಪ ಕಟ್ ಮಾಡಬೇಕು. ಇಲ್ಲಿಗೆ ಒಂದು ಚೂಚು ಹಿಂಗೆ ಚೆನ್ನಾಗಿ ಕಾಣಿಸ್ತದೆ ಅದು. ಆಸೆ ಚುಚ್ಚು ಈಗ ಅರ್ಧ ಕಡ್ಡಿ ಚುಚ್ಚಬೇಕು ತಾನೇ, ನೀನು ಬಾಯಿಗೆ ಸಿಗೋ ಒಂದು ಕಡ್ಡಿ ಇಲ್ಲ. ಅರ್ಧ ಕಡ್ಡಿನ ಚುಚ್ಚಿರೋದು. ಒಂದು ಆರೆಂಜ್ ಹಿಂಗ್ ಸೈಡ್ಗೆ ಇಕ್ಕು. ಬೇಡಪ್ಪು. ಹಾ, ಹಾಕಿ ಚುಚ್ಚು. ಓಕೆನಾ? ಫ್ರಂಟಿನ ಚೆನ್ನಾಗಿ ಕಾಣಿಸ್ತಿದ್ಯಾ? ಹಾಂ, ಕಾಣ್ತಾ ಇತ್ತು ನೋಡಿ. ಕೇಕ್ ಆಯಿತು ಕೊನೆಗೂ. ಯಾವ ಥರ ಕಾಣಿಸ್ತಾ ಇದೆ? ನಮಗೇನೋ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತಿದೆ. ಇಷ್ಟು ಮಾಡಲಿಕ್ಕೆ ಸುಮಾರು ಒಂದು 2.5 ಗಂಟೆ ನಾವು ಟೈಮ್ ತೊಗೊಂಡಿದ್ದು ಅಲ್ವಾ ಲೇಕಮ್ಮ? 2.5 ಅವರ್ ಆಯಿತು. ಆ ಫ್ರೂಟ್ ಕಟ್ಟರ್ ತೊಗೊಂಡು ಬಂದಲ್ಲ, ಅದರಲ್ಲಿ ಜಾಸ್ತಿ ಏನು ಕಟ್ ಮಾಡ್ಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಕಲ್ಲಂಗಡಿ ಹಣ್ಣು ಸ್ವಲ್ಪ ಚಿಕ್ಕದಿತ್ತು. ದೊಡ್ಡ ಕಲ್ಲಂಗಡಿ ಏನು ಬರುತ್ತಲ್ವಾ, ಅಲ್ಲ ಲೈಟ್ ಗ್ರೀನ್ ಕಲರಲ್ಲಿ ಇರುತ್ತಲ್ಲ, ಅದಾದರೆ ಕೇಕ್ ಸ್ವಲ್ಪ ದೊಡ್ಡದಾಗುತ್ತೆ, ಆವಾಗ ಕಟ್ ಮಾಡಿ ನೀಟಾಗೆಲ್ಲ ಅಂಟಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಈ ಕಲ್ಲಂಗಡಿ ಹಣ್ಣು ಬಂದು ಸ್ವಲ್ಪ ಪುಟ್ಟದಾಗಿತ್ತು, ಇನ್ನು ಶೇಪ್ ಮಾಡೋದೆಲ್ಲನೂ ಕೂಡ ಒಂದು ಸ್ವಲ್ಪ ದೊಡ್ಡದಾಗಿತ್ತು. ಆವಾಗ ಕಟ್ ಮಾಡಿ ಅಂಟಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಅನ್ನಿಸ್ತು, ಹಾಗಾಗಿ ಹಾರ್ಟ್ ಶೇಪ್ ಮಾತ್ರ ಮಾಡಿರೋವಂಥದ್ದು. ಇನ್ನೆಲ್ಲ ಕೈಯಲ್ಲೇ ಕಟ್ ಮಾಡಿದ್ದು, ಈ ಆರೆಂಜು ಮತ್ತು ಗ್ರೇಪ್ಸು ಎಲ್ಲನೂ. ಇನ್ನಟ್ಟು ಒಂದು ಅಪ್ಪ ಕಟ್ ಮಾಡಿಕೊಟ್ರು, ಅದು ಕೂಡ ನೀಟಾಗಿ ಬಂದಿಲ್ಲ. ಇನ್ನೊಂದು ಸಲ ಕಟ್ ಮಾಡ್ತೀನಿ ಅಂತೇಳಿ ಕಟ್ ಮಾಡ್ತಾ ಇದ್ದಾರೆ. ಅದೇನಾದರೂ ನೀಟಾಗಿ ಬಂದರೆ ಇದನ್ನು ತೆಗೆದ್ಬಿಟ್ಟು ಅದನ್ನು ಇಟ್ಬಿಡ್ತೀವಿ. ಒಟ್ಟಿನಲ್ಲಿ ಹೆಂಗೋ ಒಂದು ಸ್ವಲ್ಪ ಬೆಟರಾಗಿ ಕೇಕ್ನ ರೆಡಿ ಮಾಡಿದ್ದು.
ನೋಡಿ ಹೆಂಗೆ ಕಾಣಿಸ್ತಾ ಇದೆ, ನಿಮ್ಗೇನು ಅನ್ನಿಸ್ತು, ಇಷ್ಟ ಆಯಿತಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಅಂದರೆ ಚೆನ್ನಾಗಿ ಬಂದಿದೆಯಾ ಅಥವಾ ಏನಾದರೂ ಚೇಂಜಸ್ ಮಾಡಬೇಕಿತ್ತ ಏನು ಅಂತ. ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ನಮಗೂ ಅಷ್ಟು ಗೊತ್ತಾಗಲಿಲ್ಲ. ನಮ್ಮ ತಲೆಯಲ್ಲಿ ಏನು ಐಡಿಯಾ ಇದೆ ನೋಡಿ ಅದನ್ನು ಯೂಸ್ ಮಾಡಿಕೊಂಡು ಹಂಗೆ ಮಾಡಿದೆ. ನೆಕ್ಸ್ಟ್ ಟೈಮ್ ಈ ಥರ ಏನಾದರೂ ಮಾಡುವಾಗ ಇದಕ್ಕಿಂತ ಸ್ವಲ್ಪ ಬೆಟರಾಗಿ ಮಾಡ್ಬೋದು. ಇನ್ನು ಅದನ್ನು ರೆಡಿ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಇವಾಗ ಫೋಟೋಶೂಟ್ ಮಾಡಲಿಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಈ ಮಂತ್ ಬಂದು ರೈತನ ಥೀಮಲ್ಲಿ ಮಾಡೋಣ ಫೋಟೋಶೂಟ್ ಅಂತ ಹೇಳಿ ಅಂದ್ಕೊಂಡಿದ್ದೆ. ಏನಂದರೆ ನನಗೆ ತುಂಬ ಆಸೆ ಆಯಿತಾ. ನನಗೆ ಡೆಲಿವರಿ ಆಗಲಿಕ್ಕಿಂತ ಮುಂಚೆನೇ ನಾನು ಅಪ್ಪಗೆ ಹೇಳಿದ್ದೆ, ನಮಗೆ ಅಕಸ್ಮಾತ್ ಏನಾದ್ರೂ ಹೆಣ್ಣು ಪಾಪು ಆದರೂ ಕೂಡ ರೈತನ ಥೀಮಲ್ಲಿ ಒಂದು ಫೋಟೋಶೂಟ್ ಮಾಡಿಸ್ಬೇಕು, ಗಂಡು ಪಾಪು ಆದರೂ ಕೂಡ ಮಾಡಿಸ್ಬೇಕು ಅಂತೇಳಿ. ಸರಿ ಆಯಿತು ಅಂತ ಹೇಳಿ ಅಪ್ಪು ಹೇಳಿದರು. ನಾನು ಮೊದಲನೇ ತಿಂಗಳಲ್ಲೇ ಮಾಡೋಣ ಅಪ್ಪು ಅಂತ ಹೇಳಿದ್ನ. ಅವರು ಮೊದಲನೇ ತಿಂಗಳಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಒಂದು ಸ್ವಲ್ಪ 3 ತಿಂಗಳು 4 ತಿಂಗಳು ಈ ಥರ ಮಾಡಿದಾಗಲೇ ಚೆನ್ನಾಗಿ ಅನಿಸೋದು ಅಂತ ಹೇಳಿದರು. ನಾನು ಸರಿ ಅಂತ ಸುಮ್ಮನಾಗಿದ್ದೆ. ಆದರೆ ಯಾಕೋ ಮನಸ್ಸು ತಡಿತಾನೇ ಇರಲಿಲ್ಲ. ಇವಾಗ ಸ್ವಲ್ಪ ನಗೋದೆಲ್ಲ ಶುರು ಮಾಡಿದ್ದಾರೆ ಜಾಣು ಆಯಿತಾ. ಹಾಗಾಗಿ ಇದೇ ತಿಂಗಳಲ್ಲಿ ಮಾಡಿಬಿಡೋಣ ಅಪ್ಪು, ಚೆನ್ನಾಗಿರುತ್ತೆ ಅಂತ ಹೇಳಿದ್ನ. ಸರಿ ಅಂದ್ಬಿಟ್ಟು ಅದಕ್ಕೇನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಳ್ಳಮ್ಮ, ಏನಾದ್ರು ತಂದು ಕೊಡೋದಿದ್ರೆ ಹೇಳು ತಂದು ಕೊಡ್ತೀನಿ ಅಂತ ಹೇಳಿದರು. ಹಾಗಾಗಿ ಈ ಸಲ ರೈತನ ಥೀಮಲ್ಲೇ ಮಾಡ್ತಾಯಿದ್ದೀವಿ. ಮಾಮೂಲಿಯಾಗಿ ಒಂದು ಪಂಚೆ ಇರುತ್ತಲ್ಲ ಅದನ್ನು ಹಾಸ್ಬಿಟ್ಟು ಅದ್ರ ಮೇಲೆ ಹುಲ್ಲನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀವಿ ನೋಡಿ ಕೆಳಗಡೆ. ನಾನೇನು ಅಂದ್ಕೊಂಡೆ ಅಂದರೆ ಸ್ವಲ್ಪ ಕೆಳಗಡೆ ಮಣ್ಣು ಕೂಡ ಹಾಕ್ಬಿಟ್ಟು ಅದ್ರ ಮೇಲೆ ಇಡೋಣ ಅಂತ ಅಂದ್ಕೊಂಡೆ. ಅಂದರೆ ಊರಲ್ಲಿ ನಾಟಿ ಮಾಡ್ತಾರೆ ಗೊತ್ತಾ, ನಾಟಿ ಮಾಡೋ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಅಪ್ಪು ಮಣ್ಣೆಲ್ಲ ಬೇಡ, ಅಕಸ್ಮಾತು ಮೂಗಿಗೋ ಕಣ್ಣಿಗೋ ಹೋಗ್ಬಿಟ್ರೆ ತೊಂದರೆ ಆಗುತ್ತೆ, ಹಂಗೆ ಇಡು ಏನಾಗಲ್ಲ, ಬೇಕಿದ್ರೆ ಎಡಿಟಿಂಗಲ್ಲಿ ಚೇಂಜ್ ಮಾಡ್ಕೊಂಡು ಕೊಟ್ಬಿಡ್ತೀನಿ ಒಂದೆರಡು ಫೋಟೋನ ಅಂತೇಳಿ ಅವ್ರು ಇಡ್ಲಿಕ್ಕೆ ಬಿಡಲಿಲ್ಲ. ಸರಿ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಇನ್ನು ರೈತ ಅಂತೇಳಿ ಅಪ್ಪು ಬರೆಯೋಣ ಅಂತ ಹೇಳಿದ್ರ, ಅದಕ್ಕೆ ನಾನು ಕಪ್ಪಕ್ಕಿನ ಕೊಟ್ಟಿದ್ದೀನಿ. ಏನು ಗೊತ್ತಾ, ಇವಾಗ ನಮಗೆ ಇತ್ತೀಚೆಗೆ ಕಪ್ಪಕ್ಕಿ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿ ಗೊತ್ತಾಗ್ತಾ ಇದೆ. ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಮಕ್ಳಿಗೆ ಹೆಂಗಾಗ್ಬಿಡುತ್ತೆ ಅಂದರೆ ಯಾವ್ಯಾವುದ್ರಲ್ಲಿ ಹೆಲ್ತ್ ಬೆನಿಫಿಟ್ಸು ತುಂಬ ಇದೆ ನೋಡಿ, ಅದನ್ನು ಅವರು ಅಧಿಕವಾಗಿ ಬಳಸಲಿಕ್ಕೆ ಶುರು ಮಾಡಿಬಿಡ್ತಾರಂತ ನನಗನ್ಸುತ್ತೆ. ಯಾಕೆ ಗೊತ್ತಾ, ಮೊದಲೆಲ್ಲ ಹಳ್ಳಿ ಜೀವನ ಮತ್ತು ವ್ಯವಸಾಯ ಇದೆಲ್ಲ ಅಂದರೆ ಮೊದಲೆಲ್ಲ ಅಂದರೆ ಹಳೆ ಕಾಲದವರೆಲ್ಲ, ಈ ಮಧ್ಯದಲ್ಲಿ ನಮ್ಮಂಥವ್ರು ಅದನ್ನೆಲ್ಲ ಬಿಟ್ಬಿಟ್ಟು ಸಿಟಿಲಿರೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟು ಮುಂದೆ ಒಂದಿನ ಏನಾಗುತ್ತೆ ಗೊತ್ತಾ, ಎಲ್ಲರೂ ಸಿಟಿ ಬಿಟ್ಟು ಮತ್ತೆ ಹಳ್ಳಿಗೆ ಹೋಗಿ ಆರಾಮಾಗಿ ವ್ಯವಸಾಯ ಮಾಡ್ಕೊಂಡು ಇರಲಿಕ್ಕೆ ಶುರು ಮಾಡಿಬಿಡ್ತಾರೆ ಅಂತ ನನಗನ್ಸುತ್ತೆ. ಈಗ ನಮ್ಮನ್ನೇ ತಗೊಳ್ಳಿ, ಸಾಕಪ್ಪ ಈ ಬೆಂಗಳೂರು ಜೀವನ, ಸ್ವಲ್ಪ ನಾವು ದುಡಿಯೋಷ್ಟು ದುಡಿದ್ಬಿಟ್ಟು ನಾವು ಸೆಟ್ಲ್ ಆದಮೇಲೆ ಹೋಗಿ ಊರಲ್ಲಿ ನೆಮ್ಮದಿಯಾಗಿರಬೇಕು ಅಂತೇಳಿ ನಾವು ಬಯಸ್ತೀವಲ್ವ. ಹಾಗೆ ನಮ್ಮ ಮಕ್ಕಳು ಕೂಡ ಮುಂದೆ ಒಂದಿನ ಹಳ್ಳಿಲಿರೋಕ್ಕೆ ಜಾಸ್ತಿ ಇಷ್ಟಪಡ್ತಾರೆ. ಹಾಗಾಗಿ ನನಗೇನು ಆಸೆ ಅಂತ ಅಂದರೆ ಇದ್ರ ಬಗ್ಗೆ ಎಲ್ಲ ನಮಗೆ ಮೊದಲಿಂದನೂ ಕೂಡ ಆಸಕ್ತಿ ಇತ್ತು, ಆಸೆ ಇತ್ತು. ಆದರೆ ನಮ್ಮ ಅನಿವಾರ್ಯ ಅವಶ್ಯಕತೆಗೆ ನಾವು ಹಿಂಗೆ ಬದುಕಿದ್ದು ಅಂತೇಳಿ ತೋರಿಸ್ಕೊಟ್ಟಂಗೆ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ರೈತನ ಥೀಮಲ್ಲಿ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಇನ್ನು ಜಾಣನೂ ಕೂಡ ರೆಡಿ ಮಾಡಿಕೊಂಡು ಕರ್ಕೊಂಡು ಬಂದಿದ್ದೀವಿ ನೋಡಿ. ರೆಡಿ ಅಂದರೆ ಏನಿಲ್ಲ, ಒಂದು ಪಂಚೆನ ಹಾಕಿರೋ ಅಂಥದ್ದು. ಇನ್ನು ಕೃಷ್ಣಣ್ಣ ಅಪ್ಪು ಸೇರಿ ಟೋಪಿ ಮಾಡಿದ್ದಾರೆ, ಅಂದರೆ ತಲೆಗೆ ಕಟ್ಕೊಳ್ತಾರೆ ಗೊತ್ತಾ, ಆ ಥರದ್ದು ಮಾಡಿದ್ದಾರೆ. ಇವರು ರೈತರು ಇದ್ದಂಗಿಲ್ವಲ್ಲ, ಮೈಸೂರು ಅರಮನೆ ರಾಜ ಇದ್ದಂಗೆ ಅವ್ರೆ, ಪೇಟ ಎಲ್ಲ ಹಾಕೊಂಡು. ಮಹಾರಾಜ್ ಕಿ ಜೈ. ಫೋಟೋ ತೆಗಿಯೋಣ, ಇಡೀ ಶರ್ಟ್ ಹಾಕಲ್ಲ ಅವ್ನಿಗೆ ಹೋಗ್ಲಿ. ಏನು ಶರ್ಟ್ ಬೇಡ ಅಂತ ಹಂಗೆ ಹಾಕೋಣ ಅಂತ. ಅಮ್ಮ ತಳಿ ಪಾಪು ಬಸಳೆ ಪಾಪು ನಮಗೆ ಕಟ್ಬಿಡ್ತಾನಮ್ಮ. ನಿಂಗೆ ಇಷ್ಟ ಆಯ್ತಾ? ಸೂಪರ್ ಆಗ್ತಾ ಏನು. ಥ್ಯಾಂಕ್ ಯು. ಅಯ್ಯೋ ಅಮ್ಮ ಸುಕೃತಿಗೆ ಅದ್ರಲ್ಲಿ ಒಂದು ಪೀಸು ಕೊಡಬೇಡ ಅಮ್ಮ. ಬೇಡವಾ ಅಮ್ಮ? ನಾನು ನಿಂಗೆ ಕೊಡಲ್ಲ. ಆಯ್ತು, ನನ್ನ ಇಷ್ಟ, ನಾನು ಕೊಡಲ್ಲ. ಹಂಗೆಲ್ಲ ಹೇಳ್ಬಾರ್ದು. ಆಯ್ತು ಬಿಡು, ನಿಂಗೆ ಅದ್ರಲ್ಲಿ ಒಂದೇ ಒಂದು ದಾಳಂಬ್ರಿನೂ ಕೊಡಲ್ಲ ನಿಂಗೆ. ಪ್ಲೀಸ್ ಮಾಮ ಕೊಡಿ ಮಾಮ. ಕೊಡಿ ಮಮ್ಮ ಅದು. ನಾನು ಪ್ಲೀಸ್ ಹೇಳಲ್ಲ, ಅಲ್ಲಿ ಜಾಸ್ತಿ ತರಲೆ ಮಾಡೋದಕ್ಕೆ ಅಪ್ಪ. ಇದು ನಂದು ಶಿಲ್ಪತೆಗೂ ಸೀಕ್ರೆಟ್ ಹ್ಯಾಪಿ ಬರ್ಡೇ ಕೇಕ್. ಜಾಣದು ಹ್ಯಾಪಿ ಬರ್ಡೇ ಕೇಕ್. ಏನ್ ಗೊತ್ತಾ, ಹಿಂಗ್ ಸಿಹಿ ಒಂದು ಹಿಂಗಿದ್ದೆ, ಮತ್ತೆ ಇದು ರೌಂಡ್ ಇದೆ, ಇದು ರೌಂಡ್, ಇದನ್ನು ರೌಂಡ್. ನೀನು ಈಗ ಹೇಳು, ನಿಂಗೆ ಕ್ರೀಮ್ ಕೇಕ್ ಬೇಕಾ ಇದು ಬೇಕಾ? ಕ್ರೀಮ್ ಕೇಕ್ ಬೇಕಾ ಇದು ಬೇಕಾ? ಕ್ರೀಮ್ ಕೇಕ್. ಇದು ಚೀಸ್ ಕೇಕ್ ಬೇಡವಾ? ಫ್ರೂಟ್ ಕೇಕ್ ಬೇಡವಾ?
ಅಲ್ಲಿ ವಾಟರ್ ಬೇಡವಂತೆ ತಗೊಂಬರಮ್ಮ, ಬೇಡವಂತೆ ತಗೊಂಬ. ಇಲ್ಲಿ ಒಳಗಡೆ ವಾಟರ್ ಮೆಲನ್, ಅದೇ ವಾಟರ್ ಮೆಲನ್. ಆರೆಂಜ್ ಬೇಡವಾ? ವಾವ್ ಸಾಕು. ಈಗ ಈಗ ಹೇಳ್ಬೇಕು, ಕೇಕ್ ಬೇಕಾ ಇದ್ ಬೇಕಾ? ಕ್ರೀಮ್ ಕೇಕಾ ಇದ? ನಾವು ಬರ್ತಡೇ ಕೇಕ್ ಕಟ್ ಮಾಡ್ತೀವಲ್ಲ, ಆ ಕೇಕ್ ಬೇಕಾ ಈ ಫ್ರೂಟ್ ಕೇಕ್ ಬೇಕಾ? ವಾಟರ್ ಮೆಲನ್ ಕೇಕ್ ಬೇಕಾ? ಕೇಕು ಕ್ರೀಮ್ ಕೇಕು ಎಲ್ಲ ಕೇಕ್ ಬೇಕು. ನಾನು ಪಾಪನ್ ಜೊತೆ ಪೇಪರ್ ಜೊತೆ ತಿಂತೀನಿ. ಇದು ನನಗೆ ಇಷ್ಟ ಆಯ್ತು. ಇಷ್ಟನೇ ಆಗ್ಬಿಡ್ತು. ಈಗ ಪಾಪ ಫಸ್ಟ್ ಕಟ್ ಮಾಡಿಸ್ಬಿಟ್ಟು ಆಮೇಲೆ ನಾವು ತಿನ್ಕೊಬಿಡೋಣ, ಓಕೆನಾ? ನಾನು ಪಾಪ ಕೈ ಕತ್ತಿಸ್ಬಿಡ್ತೀನಿ. ಇಬ್ರು ಮಾಡ್ತೀವಿ. ಓಕೆ ಡನ್, ಇಬ್ರು ಮಾಡೋಣ. ನಡಿ ನಡಿ. ನಂಗೆ ಬೇಡ ನೀನು, ನಾನು ನನ್ನ ಪಾಪನ ಎತ್ಕೊಂಡಿದ್ದೀನಿ ನಾನು. ನಡಿ. ಹಾಂ ಇವತ್ತಾ ಹಾಂ ಪಾಪನ ಹಾ. ನಿಂದುಸು, ನಾವು ಪಾಪು ಹಾಂ ಕಟ್ ಮಾಡ್ತೀವಿ. ಹ್ಞೂ ಸರಿ. ಅಬ್ಬಾ, ಸುಕೃತಿ ಅಂತೂ ಸ್ಕೂಲ್ಗೆ ಹೋದ್ಮೇಲೆ ಎಷ್ಟು ಚೇಂಜ್ ಆಗಿಬಿಟ್ಟಿರೋದು ಅಂದರೆ ನಿಜವಾಗ್ಲೂ ಇದು ಸುಕೃತಿನಾ ಅಂತ ನಮಗೇನೆ ಅನಿಸುತ್ತೆ. ಎಷ್ಟು ದಿನ ಆಗಿರ್ಬೋದು, ಒಂದು 3-4 ತಿಂಗಳಾಗಿರ್ಬೋದು ಅನ್ಕೋತೀನಿ ಸ್ಕೂಲ್ ಶುರುವಾಗಿ. ಇವಾಗ್ಲೂ ಎಷ್ಟು ದೊಡ್ಡ ಹುಡುಗಿ ಥರ ಮಾತಾಡ್ತಿರೋದು ಅಂದರೆ ನಮಗೆ ಒಂದೊಂದ್ಸಲ ಆಶ್ಚರ್ಯ ಆಗುತ್ತೆ. ಇದು ಪುಟ್ಟ ಸುಕೃತಿರೇನಾ ಅಥವಾ ಬೇರೆ ಸುಕೃತಿ ಬಂದುಬಿಟ್ಟಿರೋದ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು. ಮಕ್ಕಳು ಎಷ್ಟು ಬೇಗ ಬೆಳೆದು ಬಿಡ್ತಾರೆ ಅಲ್ವಾ, ನಮಗೆ ನಿಜವಾಗ್ಲೂ ಗೊತ್ತೇ ಆಗೋದಿಲ್ಲ. ಹಂಗೆ ಒಂಚೂರು ಕಾಲ್ ಕಾಣಕ್ ಮಾಡ್ರಪ್ಪ ಒಂಚೂರು. ಅದು ಅದು ಮಾಡಕ್ ಆಗಲ್ಲ, ಉದ್ದ ಆಯ್ತಮ್ಮ. ಅಲ್ಲಿ ಏನು ಮಾಡಕ್ ಆಗಲ್ಲ. ಅಲ್ಲಿ ಮಾಡ್ರಿ ಅಂದ್ರೆ ಏನ್ ಮಾಡ್ತಾರ? ಅದು ಫುಲ್ ಉದ್ದ. ಮಮ್ಮಿ 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 ದೊಡ್ಡ ಮಚ್ಚ ಬಿಡ, ಏನು ಮಾಡಕ್ ಆಗಲ್ಲ. ಕಾಣ್ತಾನೆ ಅಂತ ಇವಾಗ ಕಾಣ್ತಿಲ್ವಾ ಅಲ್ಲಿ? ಫೋಟೋ ತೆಗಿಬೇಕಾ? ಇರೋ ಈ ಕಡೆ ತಿರ್ಗಿಸ್ಕೊಂತೀನಿ. ಹಂಗೆ ಇರ್ಲಿ ಬಿಡ, ಕರೆಕ್ಟ್ ಆಗೈತೆ ಬಿಡ. ಬಾರವ ಇಲ್ಲೇ. ಓನ ಓನ್ ಮಾಡ್ತಾ ಇದ್ದಲ್ಲಿ ಈ ಕಡೆ ಬಾ, ಬೆಳಕು. ಜಾಣು ಅಂತೂ ಫೋಟೋ ತೆಗೆಸ್ಕೊಳ್ಳಿಕ್ಕೆ ಸ್ವಲ್ಪ ಕೂಡ ಕಿರಿಕಿರಿ ಮಾಡಲಿಲ್ಲ ಆಯಿತಾ. ತುಂಬ ಅಂದರೆ ತುಂಬ ಖುಷಿಯಿಂದ ತೆಗೆಸ್ಕೊಂಡಿರೋದು. ಆ ಲೈಟೆಲ್ಲ ಹಾಕಿರೋದಕ್ಕೋ ಏನೋ, ಅಥವಾ ಬಟ್ಟೆ ಎಲ್ಲ ಹಾಕಿರಲಿಲ್ವಲ್ಲ, ಅಂದರೆ ಶರ್ಟ್ ಏನೋ ಹಾಕಿರಲಿಲ್ವಲ್ಲ, ಆ ಖುಷಿಗೂ ಏನೋ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಖುಷಿಲಿ ಕುಣಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಎಲ್ಲ ಫೋಟೋಸೂ ವಾವ್ ಅನಿಸೋ ಥರನೇ ಬಂದಿರೋ ಅಂಥದ್ದು. ನಮಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗಿಬಿಡ್ತು. ನಾನು ಕೂಡ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಅಂದರೆ ಫೋಟೋಸ್ ತೆಗಿಬೇಕಾದ್ರೆ ಸ್ಮೈಲ್ ಸ್ಮೈಲ್ ಮಾಡ್ತಿರೋ ಫೋಟೋಸ್ ಎಲ್ಲ ಬೇಕು ಅಂತೇಳಿ. ಅದಕ್ಕೇನೆ ಅಪ್ಪು ಆದಷ್ಟು ಎಚ್ಚರ ಇರುವಾಗಲೇ ತೆಗಿಯೋಣ ಅಂತೇಳಿ ಅವ್ರು ಅಂದ್ಕೊಂಡಿದ್ದು. ಬೆಳಗ್ಗೆಯಿಂದ ಕೂಡ ಕಷ್ಟಪಟ್ಟಿದ್ದಕ್ಕೂ ಕೂಡ ಹಬ್ಬ ಸಾರ್ಥಕ ಆಯ್ತಪ್ಪ ಅಂತೇಳಿ ಅನ್ನಿಸ್ಬಿಡ್ತು ಮನಸ್ಸಿಗೆ. ಒಂಥರ ಖುಷಿಯಾಗಿ ಆರಾಮಾಗಿ ಫೋಟೋ ತೆಗೆಸ್ಕೊಳ್ತಾ ಇದ್ರು. ಅಮ್ಮ ಅದನ್ನ ನೋಡಿಬಿಟ್ಟು, ನೀವು ಹುಟ್ಟಾಗಿಂದನೂ ಕೂಡ ಬರೀ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೀರಾ ನೋಡಿ, ಅದಕ್ಕೆ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರೋದು. ಫೋಟೋ ಅಂದರೆ ನಿಮ್ಗಿಂತ ಜಾಸ್ತಿ ಅವನಿಗೆ ಖುಷಿ ಆಗಿಬಿಡುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಇನ್ನು ಅಪ್ಪು ಇವತ್ತು ಕ್ಯಾಮ್ರಾ ತೊಗೊಂಡು ಬಂದಿರಲಿಲ್ಲ. ಆಮೇಲೆ ನೆನಪಾಯ್ತು, ಅಯ್ಯೋ ಕ್ಯಾಮ್ರಾ ಬೇಕು ಅಂತೇಳಿ. ಅವರು ಬೆಳಗ್ಗೆ ಹೇಳಿದರು ಕ್ಯಾಮ್ರಾ ಬೇಕಾ ಏನು ಅಂತ. ನಾನು ಸುಮ್ಮನಾಗ್ಬಿಟ್ಟೆ, ಕೇಳಿಸ್ಕೊಂಡಿರಲಿಲ್ಲ. ಆಮೇಲೆ ಇವಾಗೆಲ್ಲ ರೆಡಿ ಮಾಡಿದ್ಮೇಲೆ ಇಲ್ಲ ಕ್ಯಾಮ್ರಾದಲ್ಲಿ ತೆಗೆದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಮತ್ತೆ ಅವ್ರನ್ನ ಕಳಿಸಿ ತರಿಸ್ಬಿಟ್ಟು ಇವಾಗ ಫೋಟೋಸ್ನ ತೆಗಿತಾ ಇದ್ದೀವಿ. ಇನ್ನು ಕೃಷ್ಣನ ಕೂಡ ಸ್ವಲ್ಪ ತೆಗೆದ್ರ. ಇನ್ನು ಈ ಕಡೆ ನೋಡಿ, ನಾನು 1 ಪ್ಲೇಟ್ಗೆ ರಾಗಿ ಹಾಕಿದ್ದೀನಿ, ಹಾಗೆ 1 ಪ್ಲೇಟ್ಗೆ ಗೋಧಿ ಹಾಕಿದ್ದೀನಿ, ಇನ್ನೊಂದು ಪ್ಲೇಟ್ಗೆ ಹುಳ್ಳಿಕಾಳು ಹಾಕಿದ್ದೀನಿ. ಹಾಗೆ ಭತ್ತ ಇರುತ್ತೆ ನೋಡಿ, ಭತ್ತ ಇಟ್ಟರು ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಭತ್ತ ಇಲ್ಲೆಲ್ಲೂ ಸಿಗೋದಿಲ್ಲ, ಹಳ್ಳಿಲಾದರೆ ಸಿಗುತ್ತೆ, ಇಲ್ಲೆಲ್ಲಿ ಸಿಗುತ್ತೆ ಅಲ್ಲ. ಹಾಗಾಗಿ 3 ಪ್ಲೇಟ್ನ ಇಟ್ಟಿದ್ದು ಅಷ್ಟೇ. ಇನ್ನು ಆ ಕಡೆ ಬೇಳೆಗಳನ್ನೆಲ್ಲ ಇಟ್ಕೊಂಡೆ. ಇನ್ನು ಅರ್ಪಿತಾ ಅವರು ಕಡಲೆಕಾಯಿ ಮೇಲೆ ತರಕಾರಿನೆಲ್ಲ ನೀಟಾಗಿ ನಿಲ್ಲಿಸ್ಬಿಟ್ಟು ಜೋಡಿಸಿದ್ದಾರೆ. ಒಬ್ಬೊಬ್ಬರು ಒಂದೊಂದೇನೋ ಒಂದು ಮಾಡಿದ್ವಿ. ಫಸ್ಟು ಅಪ್ಪು ತಲೆ ಕಟ್ಟಿದ್ರಲ್ವಾ ಆ ಪೇಟ ಥರ, ಅದರಲ್ಲಿ ಫೋಟೋಸ್ ತೆಗೆದ್ರು. ಆಮೇಲೆ ಎಗ್ಗಳ ಮೇಲೆ ಹಾಕ್ಬಿಟ್ಟು ತೆಗೆದ್ರು. ಅದಾದಮೇಲೆ ಸೊಂಟು ಕಟ್ಬಿಟ್ಟು ಹೆಂಗೆ ಬೇಕು ಎಲ್ಲ ಥರ ಫೋಟೋಸ್ನ ತೆಗೆದಿರೋದು. ನಾನಿನ್ನು ಚೈನೇನೂ ಹಾಕಿರಲಿಲ್ಲ ಕತ್ತಿಗೆ, ನನಗೆ ಬೇಡ ಅಂತ ಅನ್ನಿಸ್ತಿತ್ತು. ಆಮೇಲೆ ಕೃಷ್ಣನ ಚೆನ್ನಾಗಿರುತ್ತೆ ಹಾಕಿ ಅಂತ ಹೇಳ್ಬಿಟ್ಟು ಚೈನ್ ಹಾಕ್ಸಿದ್ರು. ಏನೋ ಒಂಥರ ಮುಟ್ಟಿದ್ರೆ ಸಾಕು ಖುಷಿ ಆಗ್ತಿದೆ ಅಂತ ಅನಿಸುತ್ತೆ ಜಾಣುಗೆ. ಅಲ್ಲಿ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಂತ. ಅವರಪ್ಪ ಇದ್ದರೆ ಮಾತ್ರ ತುಂಬ ಅಂದರೆ ತುಂಬ ಖುಷಿಯಾಗಿದ್ಬಿಡ್ತಾರೆ. ಇನ್ನು ಫೋಟೋಶೂಟೆಲ್ಲ ಮುಗೀತಿರೋದನ್ನೇ ಸುಕೃತಿ ಕಾಯ್ತಾ ಇದ್ದಿದ್ದು. ಮುಗಿದ ತಕ್ಷಣ ಇವಾಗ ನೋಡಿ ಹಣ್ಣು ತಿನ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿರೋದು. ಆರೆಂಜು ಮತ್ತು ಗ್ರೇಪ್ಸು, ವಾಟರ್ ಮಿಲನ್ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿ ಕಾಣ್ತಾ ಫ್ಯಾನ್ ಎಲ್ಲ ಐತಪ್ಪ, ಫ್ಯಾನು ಚೆನ್ನಾಗೈತಾ ಶೇಪು? ಯಮ್ಮಿ
ಶೇಪು ಅಂತ. ಸಾಕಮ್ಮ. ಅದು ಎಂಜಿಲ್ ಆಗೋಯ್ತಿಲ್ಲ ನೀರು ಅವಳು ಬಾಯಿಗೆ ಹಾಕಳ ಅವಳು. ಇದು ಚೆನ್ನಾಗಿದೆ. ಈ ಸೊಳ್ಳೆ ಬಿದ್ದಿರೋ ಆರೆಂಜ್ ತಿನ್ನಿ. ಈ ಸೊಳ್ಳೆ ಅಲ್ಲಕ್ಕ, ಒಂದ್ ಆರೆಂಜ್ಗೆ 3 ಕಡಿ ಚುಚ್ಚಿರೋದು. ಅದಕ್ಕೆ ಹಂಗ ಕಾಣ್ತಾವ. ಒಂದ್ ಕಡಿ ಎಕ್ಕಳಿ ಆಯ್ತು ಈಗ ಚುಚ್ಚಿ. ಟೊಮೆಟೊ ಅಂತಾರ. ಇದು ಟೇಸ್ಟ್ ನೋಡ್ಬಿಟ್ಟು ಹೇಳಿ ಅಕ್ಕ. ಇದನ್ನ ಹಾ, ನಾನು ನೋಡಿ ಇದೇನ್ ಫ್ರೂಟ್ ಅಂತ ಹೇಳಿ. ಸುಕೃತಿ. ಹಾ, ನಾನು ಸುಕೃತಿ. ಇದೇನು ಅಂತ ನನಗೆ ಗೊತ್ತಿಲ್ಲ. ವಾಟರ್ ಮೆಲನ್ ಮೇಲ್ಗಡೆ ಇರುತ್ತಲ್ಲ ಸಿಪ್ಪೆ, ಅದು. ಇದು ಅದು ಹಾಕೋದು. ಆಯ್ತು, ತಿನ್ಬಿಟ್ಟು ಹೇಳಿ. ಮೊಟ್ಟೆ ಏನ್ ಮಾಡ್ದಮ್ಮ? ಮೊಟ್ಟೆ ಇಲ್ಲಿ ಆಪಲ್ ಅಕ್ಕ? ಬಂದೆ ಜುಂಬಿನ ಆಪಲ್ಲ? ಸದ್ಯ ಒಳ್ಳೆ ಕೆಲಸ. ಏಯ್ ಬಾಯ್ಲಿ, ಇನ್ನೊಂದು ಪೀಸ್ ತಿನ್ ನೋಡ್ಬಿಟ್ಟು ಹೇಳಿ. ಮತ್ತೆ ಸೇಬು ತರ ಇರ್ತಲ್ಲ, ಹೇಳಿ ನೋಡೋಣ. ನೋಡೋಣ, ಇನ್ನೇನೇನೋ ನೀವು ಹೆಣ್ಮಕ್ಳು ತರಕಾರಿ ಹಣ್ಣಿನ ಬಗ್ಗೆ ಗೊತ್ತು ಅಂತ ನೋಡ್ತೀನಿ. ಕೃಷ್ಣಣ್ಣಂಗ್ ತಿನ್ಸಿ. ಇರು. ಆಪಲ್ ಅಲ್ಲ, ಹಾ, ಆಪಲ್ ಅಲ್ಲ. ಬೇರೆ ಯಾವ ತರ ಟೇಸ್ಟ್ ಐತಕ್ಕ? ಮಸ್ಕ್ ಮೇಲೆ ಅದ್ ನೋಡಿದ್ರೆ ಗೊತ್ತಾಗುತ್ತಲ್ಲ. ಅಲ್ಲ, ಅವರು ಕಂಡಿಡಿಯಕ್ಕೆ ಆತ ಇಲ್ಲ, ತಿಂದು ಹೇಳ್ತಾ ಇಲ್ಲ. ನಾನು ಹೇಳ್ತೀನಿ, ಸ್ವಲ್ಪ ಬುದ್ಧಿ ಕಡಿಮೆ. ಹೌದು. ನಾನು ಕೇಳಿದ್ರೆ ನಾನು ಹೇಳ್ತೀನಿ. ಹೌದೌದು, ಯಾಕೆ ಹೇಳ್ತೀರಾ? ಬೇರೆ ಇದು ಏನಕ್ಕ, ಇದು ಬ್ಲಾಕ್ ಅದು ಗೊತ್ತು. ದ್ರಾಕ್ಷಿ ಅಂತದು. ನೀವು ತಿಂದಿದ್ದೀರಲ್ಲ. ತಿನ್ಬಿಟ್ಟು ಹೇಳಕ್ಕ. ಬ್ಲಾಕ್ ದ್ರಾಕ್ಷಿ ಅಲ್ವಾ? ತಿನ್ಬಿಟ್ಟು ಹೇಳ್ಬೇಕಷ್ಟೇ. ನಾನು ಏನು ಹೇಳಲ್ಲ. ಬೆರೀಸ್ ಅದು ಬ್ಲೂಬೆರಿ. ಬ್ಲೂಬೆರಿನಾ? ದ್ರಾಕ್ಷಿ ಬ್ಲೂಬೆರಿ ಆಯ್ತಾ? ಇದು ದ್ರಾಕ್ಷಿನ ಬ್ಲೂಬೆರಿ ಅಂತಾರ. ವೆರೈಟಿ ಅಪ್ಪ, ನಮ್ ಕಡೆ ನಾವು ಕರಿತೀವಿ ಕಪ್ಪು ದ್ರಾಕ್ಷಿ. ಅರ್ಪಿತ್ ಅವ್ರಿಗೆ ಹಣ್ಣು ಅಂದರೆ ಅಷ್ಟೊಂದು ಆಸಕ್ತಿ ಇಲ್ಲ. ಅವ್ರಿಗೇನಿದ್ರು ಕೂಡ ಅಪ್ಪು ಥರ ಈಚೆ ಕಡೆ ಫುಡ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಅಪ್ಪು ಸುಮ್ಮನೆ ಹಂಗೆ ರೇಗಿಸ್ತಾ ಇದ್ರು, ನಿಮಗೆ ಯಾವ ಹಣ್ಣಿನ ಬಗ್ಗೆನೂ ಗೊತ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಅಮ್ಮ ಸದ್ಯ ಇವ್ರು ಮೊದಲು ಮಗುನ ನನ್ನ ಕೈಲಿ ಕೊಟ್ಟರೆ ಸಾಕು ಅಂತ ಹೇಳಿ ಫೋಟೋಸ್ ತೆಗೆದ ತಕ್ಷಣ ಪಟ್ಟಂತ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಫೋಟೋಶೂಟ್ ಟೀಮ್ ಅಂಥದ್ದು ಈ ಥರ ಆಯಿತು ನೋಡಿ. ಜಾಣು ಯಾವ ಥರ ಕಾಣಿಸ್ತಾ ಇದ್ದಾರೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನಮಗಂತೂ ಮುದ್ದಾಗಿ ಪುಟ್ಟು ರೈತನ ಥರ ಕಾಣಿಸ್ತಿದ್ದಾರೆ ಅಂತ ಅನ್ನಿಸ್ತು. ಹಾಗೆ ಇವತ್ತಿನ ಬ್ಲಾಗ್ನು ಕೂಡ ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪೂರ್ತಿಯಾಗಿ ಬ್ಲಾಗ್ನ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ಥ್ಯಾಂಕ್ ಯು.